ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 3/2/2019 ನಡೆದಂಥ KTET ಪರೀಕ್ಷೆಯ ಪೇಪರ್ 2ನ 6ರಿಂದ 8ನೇ ತರಗತಿಯ ಏನು ಸೆಕ್ಷನ್ ಇದೆ ಅದರಲ್ಲಿ ಪಾರ್ಟ್ 3 ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿಯ ಕೀ ಆನ್ಸರ್ಗಳನ್ನು ನೋಡೋಣ. ಈ ಕೀ ಆನ್ಸರ್ಗಳು ಅಧಿಕೃತವಾದ ಕೀ ಆನ್ಸರ್ಗಳಾಗಿರೋದಿಲ್ಲ. ಇಲಾಖೆ ಪ್ರಕಟ ಮಾಡುವಂತಹ ಕೀ ಆನ್ಸರ್ಗಳು ಅಧಿಕೃತವಾದ ಕೀ ಆನ್ಸರ್ಗಳಾಗಿರ್ತವೆ. ತಪ್ಪಾದ ಮಾಹಿತಿ ಏನಾದರೂ ಇದ್ದರೆ, ತಪ್ಪಾದ ಪ್ರಶ್ನೆ ಮತ್ತು ಉತ್ತರಗಳೇನಾದರೂ ಇದ್ದರೆ, ಅಥವಾ ನಾನು ಪ್ರಶ್ನೆಯನ್ನು ಸ್ಕಿಪ್ ಮಾಡಿದ್ರೆ ಆ ಉತ್ತರಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಪ್ರಶ್ನೆ 61. ಪರೀಕ್ಷೆಗಳಲ್ಲಿ ಎ ಶ್ರೇಣಿಯನ್ನು ಪಡೆಯಲು ಅಭ್ಯಾಸ ಮಾಡುವುದು ಇದರ ಒಂದು ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಕ್ರಿಯಾ ಪ್ರಸ್ತುತ ಅನುಬಂಧನ. ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವುದು ಕೆಳಗಿನ ಯಾವ ಸಿದ್ಧಾಂತವಾಗಿದೆ? ವರ್ತನವಾದದ ಸಿದ್ಧಾಂತಿಗಳು. ಆಪ್ಷನ್ 1. ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಗಳಲ್ಲಿ ಆಗುವ ಬದಲಾವಣೆಗೆ ಕಾರಣ ಕೆಳಗಿನ ಯಾವುದಾಗಿರುತ್ತದೆ? ಸರಿಯಾದ ಉತ್ತರ ಕಲಿಕೆ. ರಚನಾತ್ಮಕ ಮೌಲ್ಯಮಾಪನವನ್ನು ಇದಕ್ಕೆ ಉಪಯೋಗಿಸಲಾಗುತ್ತದೆ. ಸರಿಯಾದ ಉತ್ತರ ಕಲಿಕಾ ಕಠಿಣತೆಯನ್ನು ಗುರುತಿಸಲು. ಆಪ್ಷನ್ 3. ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಸರಿಯಾದಂಥ ಉತ್ತರ ಬೆಳವಣಿಗೆ ಮತ್ತು ವಿಕಾಸ. ಆಪ್ಷನ್ 4. ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿ ಇರುವ ವಿಶೇಷ ಸಾಮರ್ಥ್ಯವು. ಆಪ್ಷನ್ 3 ಅಭಿಕ್ಷಮತೆ. ಪ್ರಶ್ನೆ ಸಂಖ್ಯೆ 67. ಸ್ಟೇಟ್ಮೆಂಟ್ ನನಗೆ ತಿಳಿದಿಲ್ಲ, ಡಿಸ್ಕ್ರಿಪ್ಷನ್ ನಾನು ಮತ್ತೆ ಸೇರಿಸ್ತೀನಿ ಅದನ್ನು. ತರಗತಿಯಲ್ಲಿನ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ತಂತ್ರ ಕೆಳಗಿನ ಯಾವುದಾಗಿರುತ್ತದೆ? ಸರಿಯಾದ ಉತ್ತರ ಆಯ್ಕೆ 1 ಸಮಾಜ ಮಿತಿ ಮಾಪನ. ಡಿಸ್ಲೆಕ್ಸಿಯಾ ಈ ಸಾಮರ್ಥ್ಯದ ಕಲಿಕಾ ನ್ಯೂನತೆಯಾಗಿರುತ್ತದೆ. ಸರಿಯಾದಂಥ ಉತ್ತರ ಓದುವುದು. ಆಟಿಸಮ್ ಒಂದು ಬಗೆಯ ಡ್ಯಾಶ್ ಆಗಿರುತ್ತದೆ. ಸರಿಯಾದ ಉತ್ತರ ನರಸಂಬಂಧಿ ವರ್ತನಾ ರೋಗ ಸಂದೃಷ್ಟಿ. ಆಯ್ಕೆ 1. ವಿಶೇಷ ಆದ್ಯತೆಗಳುಳ್ಳ ಮಕ್ಕಳನ್ನು ಸಾಮಾನ್ಯವಾದ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಗಳಲ್ಲಿ ಶಿಕ್ಷಣ ನೀಡುವುದು ಎಂದರೆ? ಸರಿಯಾದ ಉತ್ತರ ಸಮನ್ವಯ ಶಿಕ್ಷಣ. ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 72. ವಿಕಾಸ ಎಂದರೆ ಗುಣಾತ್ಮಕ ಬದಲಾವಣೆ. ವ್ಯಕ್ತಿಯಲ್ಲಿನ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ಕೆಳಗಿನ ಯಾವುದಾಗಿರುತ್ತದೆ? ಸರಿಯಾದ ಉತ್ತರ ಪುನರ್ಬಲನ. ಆಪ್ಷನ್ 2. ಕಲಿಯುವವನಿಗೆ ಸ್ಕ್ರಾಫೋಲ್ಡಿಂಗ್ ಎನ್ನುವ ಪ್ರಕ್ರಿಯೆಯ ಮೂಲಕ ಕಲಿಕೆಯಲ್ಲಿ ಸಹಾಯ ಮಾಡುವುದು ಕೆಳಗಿನ ಯಾವುದಾಗಿದೆ? ಸರಿಯಾದ ಉತ್ತರ ಬೌದ್ಧಿಕವಾದ. ಆಪ್ಷನ್ 2. ಬುದ್ಧಿಶಕ್ತಿಯ ಬಹು ಅಂಶ ಸಿದ್ಧಾಂತವನ್ನು ಮಂಡನೆ ಮಾಡಿದಂಥವರು ಕೆಳಗಿನ ಯಾರಾಗಿದ್ದಾರೆ? ಆಪ್ಷನ್ 1 ಥರ್ಸಟೀನ್. ಪ್ರಶ್ನೆ 76. ಸಾಮಾಜಿಕ ಬುದ್ಧಿಶಕ್ತಿ, ಮೂರ್ತ ಬುದ್ಧಿಶಕ್ತಿ ಮತ್ತು ಅಮೂರ್ತ ಬುದ್ಧಿಶಕ್ತಿ ಎಂಬ 3 ವಿವಿಧ ಬುದ್ಧಿಶಕ್ತಿಗಳಿವೆ ಎಂದವರು ಕೆಳಗಿನ ಯಾರಾಗಿದ್ದಾರೆ? ಥಾರ್ನ್ಡೈನ್. ಆಪ್ಷನ್ 1 ಸರಿಯಾದ ಉತ್ತರ. ಬುದ್ಧಿಮಂತನ ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಪಡಿಸಬಹುದಾಗಿದೆ. ಸರಿಯಾದ ಉತ್ತರ ಸೃಜನಶೀಲತೆ. ಮಾನವನ ವಿವಿಧ ಬೆಳವಣಿಗೆ ಹಂತಗಳಲ್ಲಿ ಆಗುವ ವಿಕಾಸಾತ್ಮಕ ಕಾರ್ಯಗಳನ್ನು ಪ್ರತಿಪಾದನೆ ಮಾಡಿದವರು ಯಾರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 4 ಹ್ಯಾವಿಂಗ್ ಹರ್ಷ್. ಒಂದು ಪರೀಕ್ಷೆಯು ಯಾವುದನ್ನು ಅಳತೆ ಮಾಡಬೇಕೋ ಅದನ್ನು ಅಳತೆ ಮಾಡಿದರೆ ಆ ಪರೀಕ್ಷೆಯು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎಕ್ಸಾಕ್ಟ್ ಉತ್ತರ ನನಗೆ ಗೊತ್ತಿಲ್ಲ, ಇದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ತಿಳಿಸ್ತೀನಿ. ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ಈ ಮೂಲಕ ಬೆಳೆಸಬಹುದು. ಈ ಪ್ರಶ್ನೆಯು ಕೂಡ ಉತ್ತರವನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಸೇರಿಸ್ತೀನಿ. ಸದ್ಯಕ್ಕೆ ನೀವು ದೃಷ್ಟಾಂತೀಕರಿಸುವುದು ಅನ್ನೋ ಉತ್ತರವನ್ನು ತಿಳ್ಕೊಬೋದು. ಸಾಧನೆ ಪರೀಕ್ಷೆ ಸಾಧನವನ್ನು ವಿನ್ಯಾಸಿಸಿ ಈ ಕೆಳಗಿನವುಗಳನ್ನು ಮಾಪನ ಮಾಡಲು ರಚಿಸಲಾಗಿದೆ.
ಸರಿಯಾದಂಥ ಉತ್ತರ ಬೌದ್ಧಿಕ ಸಾಮರ್ಥ್ಯ ಆಪ್ಷನ್ 1. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಇದನ್ನು ಮೌಲ್ಯೀಕರಿಸುತ್ತದೆ. ಪ್ರಶ್ನೆ ಸಂಖ್ಯೆ 82. ಸರಿಯಾದ ಉತ್ತರ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು. ನೈದಾನಿಕ ಪರೀಕ್ಷೆಯ ಈ ಅಂಶವನ್ನು ಗುರುತಿಸಲು ರೂಪಿಸಲಾಗಿದೆ. ಸರಿಯಾದ ಆಪ್ಷನ್ ಕಲಿಕಾ ನ್ಯೂನ್ಯತೆ. ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ಳುವ ಸನ್ನಿವೇಶವನ್ನು ಗ್ರಹಿಸುವ ಮತ್ತು ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿಯಾಗಿದೆ, ಹೀಗೆಂದು ಹೇಳಿದವರು ಯಾರು? ಪ್ರಶ್ನೆ ಸಂಖ್ಯೆ 84. ಸರಿಯಾದಂಥ ಉತ್ತರ ಬಿನೆಟ್ ಮತ್ತು ಸೈಮನ್. ಅಂತರ್ಮುಖ ಇದಕ್ಕೆ ಉದಾಹರಣೆಯಾಗಿದೆ. ಸೊ ಈ ಪ್ರಶ್ನೆ ಕೂಡ ಉತ್ತರವನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಸೇರಿಸ್ತೀನಿ. ಪ್ರಶ್ನೆ ಸಂಖ್ಯೆ 86. ಜ್ಞಾನ, ಅನ್ವಯ ಮತ್ತು ಕೌಶಲ್ಯಗಳನ್ನು ನಿರ್ದಿಷ್ಟ ವಿಷಯದಲ್ಲಿ ಅಥವಾ ಅನೇಕ ವಿಷಯಗಳಲ್ಲಿ ಮಾಪನ ವಿನ್ಯಾಸಗೊಳಿಸುವ ಪರೀಕ್ಷೆಯೇ ಸಾಧನ ಪರೀಕ್ಷೆ ಎಂದು ಹೇಳಿದವರು. ಈ ಉತ್ತರವನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಸೇರಿಸ್ತೀನಿ. ಒಬ್ಬ ವ್ಯಕ್ತಿಯು ಬಹುಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುವನು, ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಬಾಹ್ಯ ಅಭಿಪ್ರೇರಣೆ. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಸಾಮಾಜಿಕ ಅಂಶ ಕೆಳಗಿನ ಯಾವುದಾಗಿದೆ? ಶಾಲೆ ಮತ್ತು ಗೃಹ ಪರಿಸರ. ಹಿಂದಿನ ಕಲಿಕೆಯು ಹೊಸ ಕಲಿಕೆಗೆ ಅನುಕೂಲೀಕರಿಸುವುದಾದರೆ ಆ ಕಲಿಕೆಯು ಏನಾಗಿರುತ್ತದೆ? ಸರಿಯಾದ ಉತ್ತರ ಧನಾತ್ಮಕ ಕಲಿಕಾ ವರ್ಗಾವಣೆ. ಈ ಸಂಖ್ಯೆ, ಅಕ್ಷರಗಳು, ಪದಗಳು ಅಥವಾ ಹೆಸರುಗಳು ಒಮ್ಮೆಗೆ ಮಾತ್ರ ನೆನಪಿನಲ್ಲಿಡುವಂಥ ಮಿತವನ್ನು ನಾವು ಅಲ್ಪಕಾಲದ ಸ್ಮೃತಿ ಆಪ್ಷನ್ 1 ಅಲ್ಪಕಾಲದ ಸ್ಮೃತಿ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ನಾನು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿ ಪೇಪರ್ 2 ಅಲ್ಲಿ ಬಂದಿರತಕ್ಕಂಥ 30 ಪ್ರಶ್ನೆಗಳ ಉತ್ತರಗಳನ್ನು ನೀಡೋ ಪ್ರಯತ್ನ ಮಾಡಿದ್ದೀನಿ. ಇವೆಲ್ಲ ಅಧಿಕೃತ ಕೀ ಆನ್ಸರ್ಗಳಲ್ಲ, ಇಲಾಖೆ ಪ್ರಕಟ ಮಾಡೋ ಕೀ ಆನ್ಸರ್ಗಳೇ ಅಧಿಕೃತವಾದಂಥ ಕೀ ಆನ್ಸರ್ಸ್ ಆಗಿರ್ತವೆ. ಯಾವ್ಯಾವ ಪ್ರಶ್ನೆಗಳನ್ನು ಬಿಟ್ಟಿದ್ದೀನಿ ಆ ಒಂದು ಉತ್ತರಗಳನ್ನು ನಂತರದ ದಿನಗಳಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಾನು ಸೇರಿಸಿರ್ತೀನಿ. ಸೊ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.